ಇನ್ಸ್ಟಂಟ್ ಕರ್ಮ ಅಂದರೆ ಈಗ ಮಾಡೋದು ಹೀಗೆ ತಿನ್ನೋದು. ಇನ್ಸ್ಟಂಟ್ ಕರ್ಮ ಈಗ ನಾವು ಎಷ್ಟು ಈಗ ಇದಕ್ಕೆ ಕೆಲಸ ಮಾಡ್ತೀವಿ, ಪಾಪದ ಕೆಲಸ ಮಾಡ್ತೀವಿ, ಇಲ್ಲೇ ಮಾಡಿ ಇಲ್ಲೇ ಅನುಭವಿಸೋದು, ಇಲ್ಲೇ ಅದರದ್ದು ಇದೇ ಜನ್ಮನ್ಯಾಗ ಅನುಭವಿಸೋದು. ಮತ್ತು ಹೇಳ್ತಿದ್ರು ಮುಂದಿನ ಜನ್ಮನ್ಯಾಗ ಅನುಭವಿಸ್ತಾರೆ ಅಂಥೇಳಿ. ಅದು ಮುಂದಿನ ಜನ್ಮ ಅಲ್ಲ, ಇದೇ ಜನ್ಮನ್ಯಾಗ ಅನುಭವಿಸೋದು. ಅದಕ್ಕಂತಾರೆ ಇನ್ಸ್ಟಂಟ್ ಕರ್ಮ. ಈಗ ನಮ್ಮ ಡೈಲಿ ರೊಟೀನ್ ಇದರಲ್ಲಿ ನಾವು ವ್ಯವಹಾರದಲ್ಲಿನೂ ಸ್ವಲ್ಪ ನಾವು ಏನನ ಅನಧಿಕೃತವಾಗಿ ವ್ಯವಹಾರ ಮಾಡಿದ್ರೂ ಅದು ದುಡ್ಡು ಬರುತ್ತೆ ಅಂತಿಲ್ಲ. ದುಡ್ಡು ಬಂದ್ರೂ ಅದು ಎಲ್ಲಿ ಹೋಗುತ್ತೆ? ಮಕ್ಕಳ ಇದು ಅವ್ರ ಹೆಲ್ತ್ ಇಶ್ಯೂಸ್ ಆಗೋದು, ಅದು ಆಗೋದು, ಇನ್ನು ಅವ್ರ ಮದರ್ಗೆ ಇಶ್ಯೂ ಆಗೋದು, ಅದು ಆಗೋದು, ಈ ಎಲ್ಲ ದುಡ್ಡು ಅಲ್ಲೇ ಹೋಗುತ್ತೆ. ಅದಕ್ಕೆ ಅಂತಾರೆ ಇನ್ಸ್ಟಂಟ್ ಕರ್ಮ. ನಾವು ಈಗ ಮಾಡಿದ್ದು ಹೀಗೆ ಅನುಭವಿಸ್ಬೇಕು. ಅದ್ರ ಸಂಬಂಧ ನಾನು ಏನು ಹೇಳ್ತೀನಂದರೆ, ನೀವು ಮಾಡಿದ್ದು ಸರಿಯಾಗಿ ಮಾಡಿ, ಪುಣ್ಯದ ಕೆಲಸ ಮಾಡಿ. ಅಂದ್ರೆ ಆ ಪುಣ್ಯ ನಿಮ್ಮ ಮಕ್ಕಳಿಗೆ ತಡ್ತದೆ, ನಿಮ್ಮ ಮೊಮ್ಮಕ್ಕಳಿಗೆ ತಡ್ತದೆ ಅಂತ ಹೇಳಿ ನಂದು ಹೇಳೋದು ಇದೇ ಉದ್ದೇಶ. ಇನ್ಸ್ಟಂಟ್ ಕರ್ಮ ಅಂದರೆ ಈಗ ಮಾಡಿದ್ದು ಇಲ್ಲೇ ಅನುಭವಿಸ್ಬೇಕು. ಟೇಕ್ ಆ್ಯಂಡ್ ಗಿವ್ ಪಾಲಿಸಿ, ಇದಕ್ಕಂತಾರೆ ಇನ್ಸ್ಟಂಟ್ ಕರ್ಮ. ಅದ್ರ ಸಂಬಂಧ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಅದ್ರ ಸಂಬಂಧ ಪುಣ್ಯದ ಕೆಲಸ ಮಾಡಿ, ಆದ್ಮೇಲೆ ದೇವ್ರಿದ್ದಾರಲ್ಲ ಅವ ನೋಡ್ತಿರ್ತಾನೆ ಅಂಥೇಳಿ ಆ ಉದ್ದೇಶದಿಂದ ಮಾಡಿರಿ. ಅಂದರೆ ನಿಮ್ಗೆ ಮುಂದೆ ಒಳ್ಳೆಯದಾಗುತ್ತೆ ಅಂಥೇಳಿ ಭಾವಿಸ್ತೀನಿ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಇನ್ಸ್ಟಂಟ್ ಕರ್ಮ. ಇದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.